ಒಂದ್ ಕಡೆ ಮಂಡ್ಯದಲ್ಲಿ ಯಾರನ್ನು ಕಣಕ್ಕಿಳಿಸಬೇಕು ಅಂತ JDS ನಲ್ಲಿ ಚರ್ಚೆ ನಡೀತಾ ಇದ್ರೆ, ಮಗದೊಂದು ಕಡೆ ಈ ಲೋಕ ಸಮರದಲ್ಲಿ ಸಂಸದೆ ಸುಮಲತಾ ಅಂಬರೀಶ್ ಅವರ ನಡೆ ಇನ್ನೂ ಕೂಡ ಸಸ್ಪೆನ್ಸ್ ಆಗಿದೆ. ಕುರುಕ್ಷೇತ್ರದ ಅಖಾಡದ ಮಗದೊಂದು ಇಂಟ್ರೆಸ್ಟಿಂಗ್ ಬ್ರೇಕಿಂಗ್ ನ್ಯೂಸ್ ಇದು. ಮೈತ್ರಿ ಸೂತ್ರದಲ್ಲಿ JDSಗೆ ಮಂಡ್ಯ ಬಿಟ್ಕೊಟ್ಟಿದ್ದಾರೆ ಕೇಸರಿ ಪಡೆ. ಹಾಗಾದ್ರೆ ಸುಮಲತಾ ಅಂಬರೀಶ್ ಅವರ ಮುಂದಿನ ನಡೆ ಏನು? ಬ್ರೇಕಿಂಗ್ ನ್ಯೂಸ್. ಮೈತ್ರಿ ಸೂತ್ರದಲ್ಲಿ JDSಗೆ ಮಂಡ್ಯ ಬಿಟ್ಟು ಕೊಟ್ಟಿದೆ ಕೇಸರಿ ಪಡೆ. ಬಿಜೆಪಿಗೆ ಬೆಂಬಲ ಕೊಟ್ಟು ಟಿಕೆಟ್ ನಿರೀಕ್ಷೆಯಲ್ಲಿದ್ರು ಸುಮಲತಾ ಅಂಬರೀಶ್ ಅವರಿಗೆ ಈಗ ನಿರಾಸೆಯಾಗಿದೆ. ಅದಂತೂ ನಿಜ. ಬಿಜೆಪಿ ಟಿಕೆಟ್ ಮಿಸ್ ಆದ ಹಿನ್ನೆಲೆಯಲ್ಲಿ ಸುಮಲತಾ ಅವರ ಸ್ಪರ್ಧೆ ಬಗ್ಗೆ ಇನ್ನೂ ಕೂಡ ವಾಟ್ ನೆಕ್ಸ್ಟ್ ಅನ್ನೋದು ನಿಗೂಢವಾಗಿದೆ. ಸೈಲೆಂಟ್ ಆಗಿರ್ತಾರಾ ಅಥವಾ ಮತ್ತೆ ಏನಾದ್ರೂ ಫಿನಿಕ್ಸ್ ತರ ಎದ್ದು ಬಂದು ಸ್ವಾಭಿಮಾನಿಯ ಅಖಾಡಕ್ಕೆ ಮತ್ತೆ ಇಳಿತಾರಾ ಅನ್ನೋದು ಈಗಿರುವಂತಹ ದೊಡ್ಡ ಕುತೂಹಲ. ಈ ಲೋಕ ಸಮರದಲ್ಲಿ ಮತ್ತೆ ಮಂಡ್ಯದಲ್ಲಿ ಸ್ವಾಭಿಮಾನಿಯ ಸಮರದ ಸುದ್ದಿ ಓಡಾಡ್ತಾ ಇದೆ. ಮತ್ತೆ ಮೇಡಮ್ ಅಖಾಡಕ್ಕೆ ಇಳಿತಾರೆ, ಸ್ವಾಭಿಮಾನಿ ಪಕ್ಷೇತರ ಅಖಾಡಕ್ಕೆ ಇಳಿಬಹುದು ಅಂತ, ಪಕ್ಷೇತರಾಗಿ ಕಣಕ್ಕಿಳಿಸುವಂತೆ, ಕಣಕ್ಕಿಳಿಬೇಕು ಅಂತ ಸುಮಲತಾ ಅವರಿಗೆ ತುಂಬಾ ಜನ ಒತ್ತಾಯ ಮಾಡ್ತಿದ್ದಾರಂತೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಈ ಬಾರಿ ಸುಮಲತಾ ಅಂಬರೀಶ್ ಅವರು ಸ್ವಾಭಿಮಾನಿಯಾಗಿ ಪಕ್ಷೇತರಾಗಿ ಕಣಕ್ಕಿಳಿದ್ರೆ ಅನ್ಡೌಟೆಡ್ಲಿ ಮಂಡ್ಯ ಕ್ಷೇತ್ರ ಇಡೀ ಇಂಡಿಯಾ ಲೆವೆಲ್ ಅಲ್ಲಿ ಅಟ್ರಾಕ್ಷನ್ ಪಡ್ಕೊಳ್ಳುತ್ತೆ, ಅನುಮಾನನೇ ಇಲ್ಲ. ಸ್ಟಾರ್ ಕಾನ್ಸ್ಟಿಟ್ಯೂನ್ಸಿ, ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಅಂತ ತುಂಬಾ ಜನ ಬೆಂಬಲಿಗರು, ಅವರ ಅತ್ಯಾಪ್ತರು ಸಲಹೆ ಕೊಡ್ತಿದ್ದಾರಂತೆ, ಒತ್ತಡ ಹಾಕ್ತಿದ್ದಾರಂತೆ. ಒಂದ್ ವೇಳೆ ಸಂಸದೆ ಸುಮಲತಾ ಅಂಬರೀಶ್ ಅವರು ಕಣಕ್ಕಿಳಿದ್ರೆ ಮತಗಳು ಡಿವೈಡ್ ಆಗುತ್ತೆ, ಅನುಮಾನನೇ ಇಲ್ಲ. ಆಗ ಸುಮಲತಾ ಅವರ ಸ್ಪರ್ಧೆಯಿಂದ ಯಾರಿಗೆ ನಷ್ಟ, ಯಾರಿಗೆ ಲಾಭ ಅನ್ನುವ ಚರ್ಚೆ ಅಂತೂ ಇದ್ದೇ ಇದೆ. ಈಗಲೂ ಅದನ್ನ ಅವರು ಅಳೆದು ತೂಗ್ತಿರ್ತಾರೆ, ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಹೀಗಾಗಿ ಸಂಸದೆ ಸುಮಲತಾ ಅಂಬರೀಶ್ ಅವರ ನಡೆ ಈಗ ಎಲ್ಲರೂ ಕೂಡ ಅವರ ಕಡೆ, ಅವರೇನು ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಈಗಿರುವಂತಹ ರಾಜಕಾರಣದ ಪಡಸಾಲೆಯಲ್ಲಿ ದೊಡ್ಡ ಚರ್ಚೆ. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ತುಂಬಾ ದಿನದಿಂದ ಇದನ್ನ ಮಾತಾಡ್ತಾನೆ ಇದ್ದೀವಿ, ಇನ್ನು ಎಷ್ಟೋ ದಿನ ಮಾತಾಡೋಕ್ಕಾಗಲ್ಲ. ನಾಳೆದಿಂದ ನಾಮಿನೇಷನ್ ಶುರುವಾಗುತ್ತೆ, ಇವತ್ತು ರಾತ್ರಿನೋ ನಾಳೆ ಬೆಳಗ್ಗೆನೋ ಅನೌನ್ಸ್ ಮಾಡಲೇಬೇಕಲ್ವಾ. ಬಟ್ ಯಾವ ಕಡೆ ವಾಲ್ತಿದ್ದಾರೆ ಸುಮಲತಾ ಅಂಬರೀಶ್ ಅವರು? ಆಗಿದ್ದಾಗೋಗ್ಲಿ ನಾನು ಪಕ್ಷೇತರಾಗಿ ನಿಲ್ತೀನಿ ಅಂತಾರೋ ಅಥವಾ ಇಲ್ಲ ಒಂದಷ್ಟು ಪ್ರೋಸ್ ಅಂಡ್ ಕಾನ್ಸ್ನ ಅನಲೈಸ್ ಮಾಡಿ ಸ್ಟೆಪ್ ಬ್ಯಾಕ್ ಆಗಿ ಮುಂದೆ ಯಾವುದೋ ನಿರೀಕ್ಷೆಯಲ್ಲಿ ಸೈಲೆಂಟ್ ಆಗ್ತಾರೋ? ಏನಿದೆ ಬೆಳವಣಿಗೆಯಲ್ಲಿ? ನಾಗರಾಜ್, ವೆರಿ ಗುಡ್ ಮಾರ್ನಿಂಗ್. ಮಂಡ್ಯ ರಾಜಕಾರಣ ಮತ್ತೊಮ್ಮೆ ಇಡೀ ದೇಶಾದ್ಯಂತ ಚರ್ಚೆಗೆ ಕಾರಣ ಆಗಿರುವಂತದ್ದು. ಸಂಸದೆ ಸುಮಲತಾ ಅವರು ಬಿಜೆಪಿಯಿಂದ ಟಿಕೆಟ್ ಸಿಗುತ್ತೆ ಅನ್ನುವಂತ ಒಂದು ನಿರೀಕ್ಷೆಯಲ್ಲಿದ್ದು ಆ ಒಂದು ಭರವಸೆಯನ್ನ ಇಟ್ಕೊಂಡಿದ್ರು. ಯಾಕಂತ ಹೇಳಿದ್ರೆ ಹಿಂದೆ ಅಮಿತ್ ಶಾ ಮತ್ತೆ JP ನಡ್ಡಾ ಮೋದಿ ಅವರನ್ನ ಭೇಟಿ ಮಾಡಿದಾಗ ನಿಮ್ಮನ್ನ ನಾವು ಪಕ್ಷಕ್ಕೆ ಬಳಸ್ಕೊಳ್ತೀವಿ, ನಿಮ್ಮನ್ನ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ ಅನ್ನುವಂತಹ ಒಂದು ಸಂದೇಶವನ್ನ ರವಾನೆ ಮಾಡಿದ್ರು. ಆದ್ರೆ ನಿನ್ನೆ ಮೊನ್ನೆ ಆಗಿರುವಂತಹ ಒಂದು ಬೆಳವಣಿಗೆಗಳು ಕಳೆದ ಒಂದು ವಾರದಿಂದಲೂ ಕೂಡ JDS ಕಾರ್ಯಕರ್ತರು ಅಲ್ಲಿ ನಮಗೆ ಕ್ಷೇತ್ರ ಸಿಕ್ಕೇ ಬಿಟ್ಟಿದೆ ಅನ್ನುವಂತಹ ಒಂದು ರೀತಿಯಲ್ಲಿ ಕೆಲಸಗಳನ್ನ ಆರಂಭ ಆಗಿರುವಂತದ್ದು. ಅದರಲ್ಲೂ ಬಿಜೆಪಿಯ ರಾಜ್ಯ ಮತ್ತೆ ರಾಷ್ಟ್ರೀಯ ಮಟ್ಟದ ವರಿಷ್ಠೆ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದರಿಂದ ರಾಜ್ಯದಲ್ಲಿ 3 ಕ್ಷೇತ್ರಗಳನ್ನ ನಾವು JDSಗೆ ಬಿಟ್ಕೊಟ್ಟಿದ್ದೀವಿ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದರಿಂದ ಸುಮಲತಾ ಅವರು ಮುಂದಿನ ನಮ್ಮ ನಡೆ ಬಗ್ಗೆ ಚರ್ಚೆ ಮಾಡ್ತಾ ಇರುವಂತದ್ದು. ಈಗ ಒಂದು ವೇಳೆ ಅವರು ಏಕಾಏಕಿ ಸೈಲೆಂಟ್ ಆಗಿದ್ದೆ ಆದ್ರೆ ಮಂಡ್ಯದ ಮತದಾರ ಸುಮಲತಾ ಅವರು ಗೆಲ್ಲಬೇಕಾದ್ರೆ ಮಾತ್ರ ಮಂಡ್ಯಕ್ಕೆ ಬಂದ್ರು, ಈಗ ಸೋಲೋ ಸಂದರ್ಭದಲ್ಲಿ ಬರ್ಲಿಲ್ಲ ಅನ್ನುವಂತ ಒಂದು ಚರ್ಚೆಯನ್ನ ಮಾಡ್ಬೋದು ಅನ್ನುವಂತ ಒಂದು ಅಳವನ್ನ ಅವರು ಕಾರ್ಯಕರ್ತರು ತೋಡ್ಕೊಳ್ತಾ ಇರುವಂತದ್ದು. ಹೀಗಾಗಿ ಯಾವುದೇ ಕಾರಣಕ್ಕೂ ನೀವು ಸೈಲೆಂಟ್ ಆಗಿ ಇರಬೇಡಿ, ನೀವು ಈ ಬಾರಿ ಚುನಾವಣೆಯಲ್ಲೂ ಕೂಡ ಕಣಕ್ಕೆ ಇಳಿಬೇಕು ಅನ್ನುವಂತ ಒಂದು ಸಲಹೆಯನ್ನ ಕೊಟ್ಟೋಗಿದ್ದಾರೆ. ಹೀಗಾಗಿ ಇವತ್ತು ಅಧಿಕೃತವಾಗಿ ಒಂದು ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಮಂಡ್ಯಕ್ಕೆ ತೆರಳಿ ಬಿಜೆಪಿ ಮತ್ತೆ ಏನು ಒಂದು JDS ನಾಯಕರ ಜೊತೆ ಮಾತುಕತೆ ಮಾಡ್ತಾ ಇದ್ರೆ, ಅದರಲ್ಲೂ ಬಿಜೆಪಿಯ ಕಾರ್ಯಕರ್ತರು ಈ ಬಾರಿ ಮೈತ್ರಿ ಅಭ್ಯರ್ಥಿ ಯಾರು ಕಣದಲ್ಲಿ ಇರ್ತಾರೋ ಅವರನ್ನ ಬೆಂಬಲಿಸಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಕೊಡ್ತಾರೆ. ಇದೇ ಸಂದರ್ಭದಲ್ಲಿ ಸುಮಲತಾ ಮತ್ತೆ ಅವರ ಬೆಂಬಲಿಗರಿಂದಲೂ ಕೂಡ ಪ್ರತ್ಯೇಕವಾದಂತಹ ಒಂದು ಸಭೆ ಆಗ್ತಾ ಇದೆ. ಇವತ್ತು ಅಂತಿಮವಾದಂತಹ ಒಂದು ನಿರ್ಧಾರಕ್ಕೆ ಬರಬೇಕು. ಇಲ್ಲ ನಾವು ಮೈತ್ರಿ ಅಭ್ಯರ್ಥಿಯನ್ನ ಬೆಂಬಲಿಸಬೇಕಾ, ಇಲ್ಲವೇ ಕಣದಲ್ಲಿ ಇದ್ದು ತ್ರಿಕೋನ ಸ್ಪರ್ಧೆ ಮಂಡ್ಯದಲ್ಲಿ ಆಗ್ಬೇಕಾ ಅನ್ನುವಂತಹ ಒಂದು ಲೆಕ್ಕಾಚಾರವನ್ನ ಮಾಡಿ ಅಂತಿಮವಾದಂತಹ ಒಂದು ನಿರ್ಧಾರವನ್ನ ಪ್ರಕಟಿಸುವಂತಹ ಒಂದು ಸಾಧ್ಯತೆ ಇದೆ. ನನಗೆ ಸಿಕ್ಕಿರುವಂತಹ ಒಂದು ಮಾಹಿತಿಯ ಪ್ರಕಾರ ಬಹುತೇಕ ಇದು ರಾಜಕಾರಣಕ್ಕೋಸ್ಕರ ಅಲ್ಲ,
ಅಭಿಷೇಕ್ ಅಂಬರೀಶ್ ಅವರ ಮುಂದಿನ ರಾಜಕೀಯ ಸಲುವಾಗಿ ಅವರು ಬಹುತೇಕ ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ ಅನ್ನುವಂತ ಒಂದು ಮಾಹಿತಿ. ಈ ನಡುವೆ ಒಂದ್ ವೇಳೆ ಪಕ್ಷೇತರ ಅಭ್ಯರ್ಥಿ ಆಗಿದೆ ಆದ್ರೆ ಇದು ಕಾಂಗ್ರೆಸ್ಗೆ ಲಾಭ ಆಗುತ್ತಾ ಇಲ್ಲವೇ ಮೈತ್ರಿ ಅಭ್ಯರ್ಥಿಗೆ ಲಾಭ ಆಗುತ್ತಾ ಅನ್ನುವಂತಹ ಒಂದು ಲೆಕ್ಕಾಚಾರವು ಕೂಡ ಸುಮಲತಾ ಮತ್ತು ಸುಮಲತಾ ಅವರ ಆಪ್ತ ವಲಯದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್ ಮಾರುತಿ ಪಾವಗಡ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.